ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾಮ್, ಕೇಕಲ್ಲಿ ವಿಷ ಮಿಕ್ಸ್ ಮಾಡಿದಾಳ ದೊಡ್ಡ ಬಟ್ಟಮ್ಮ. ಅದೇ ಕೆಲಸದಲ್ಲಿದ್ದಾಳೆ ಅನ್ಸುತ್ತೆ. ಇಲ್ಲಿ ನೋಡು ಈ ಕೊಂಬೆ ನೋಡು. ಬೇಗ ರೆಡಿ ಆಗ್ಬಿಟ್ರೆ ನಾವು ಕೂಡ ಹಾಲಿಗೆ ಹೋಗ್ಬೋದು ಗಾಯತ್ರಿ. ತಾತ ಮಾವ ಅವರೆಲ್ಲರೂ ನಿಂಗೋಸ್ಕರ ಕಾಯ್ತಾ ಇರ್ತಾರೆ ಗೊತ್ತಾ. ಅಮ್ಮ, ಯಾಕಲ್ಲೇ ನಿಂತ್ಬಿಟ್ಟೆ? ಒಳಗ್ ಬಾ. ಗಾಯತ್ರಿ, ಅಮ್ಮಮ್ಮಂಗೆ ಹಾಯ್ ಹೇಳು. ನನ್ನ ಡ್ರೆಸ್ ಚೆನ್ನಾಗಿದ್ಯಾ ಅಜ್ಜಿ ಅಂತ ಕೇಳು. ನಾನು ಆಯಾ, ಅಜ್ಜಿ ಅಂತ ಯಾಕೆ ಹೇಳ್ತೀಯಮ್ಮ? ನಮ್ಮಮ್ಮ ಊರಲ್ಲಿದ್ದಾರಮ್ಮ. ನಿನ್ನ ನೋಡ್ತಿದ್ರೆ ನನಗೆ ನಮ್ಮಮ್ಮನ ನೋಡ್ದ ಹಾಗೆ ಆಗುತ್ತೆ. ನನ್ನ ಹೊಟ್ಟೆಲಿ ಹುಟ್ಟಿದ ಗಾಯತ್ರಿ ಅಮ್ಮೋರು ಎಲ್ಲಿದ್ದಾರೋ ಗೊತ್ತಿಲ್ಲ. ಆದರೆ ಈ ಗಾಯತ್ರಿನ ನಾವು ದತ್ತು ತಗೊಂಡ್ಮೇಲೆ ಆ ನೋವೆಲ್ಲ ಕಡಿಮೆ ಆಯಿತು. ಗಾಯತ್ರಿ ಅಮ್ಮೋರು ಇವತ್ತು ನನಗೆ ಅವ್ರು ಸಿಗ್ತಾರೆ ಅನ್ನೋ ಸಂತೋಷ ಇದೆ. ಈ ಮಗುನೇ ಗಾಯತ್ರಿ ದೇವಿಯವರು ಅಂತ ನಿನ್ಗೆ ಹೇಗೆ ಹೇಳಮ್ಮ? ನಿನ್ನನ್ನು ಸಾಯಿಸು ಅಂತ ದುಡ್ಡು ಕೊಟ್ಟಿರೋ ತಿಲೋತ್ತಮ್ಮವ್ರ ಹತ್ರನೂ ಇಲ್ಲಿವರೆಗೂ ಈ ವಿಷಯನ ಹೇಳಲಿಲ್ಲ. ಅಣ್ಣ, ನಮ್ಮನ್ನ ಕರೀತಾ ಇದ್ದಾರ ಅಣ್ಣ? ಮಗುನ್ ರೆಡಿ ಮಾಡಿ ನಾನು ಕರ್ಕೊಂಡು ಬರ್ತೀನಿ, ನೀನು ಹೋಗಮ್ಮ. ಸರಿ. ಮತ್ತೆ ಕೇಕು ನೀವು ತಗೊಂಬರ್ತೀರಾ ಅಣ್ಣ? ಸರಿ, ಬೇಗ ತಗೊಂಡು ಬನ್ನಿ. ಅಮ್ಮ, ಮಗು ಅಂಗಾಲ್ಗೆ ದೃಷ್ಟಿ ಬೊಟ್ಟು ನೀಡಬೇಕು. ಹಾಗೆ ಆಗ್ಲಮ್ಮ. ಸರಿ, ಹುಷಾರು. ಬಾಗ್ಲ್ಯಾಕೆ ಹಾಕ್ತಿ ಜೀವ? ನೀನು ಈ ಮನೆಗೆ ಯಾಕೆ ಬಂದಿದ್ಯಾ ಬೊಟ್ಟಮ್ಮ? ಕೆಲ್ಸಕ್ಕೆ ಬಂದೆ. ಬರೋದೇನೋ ಬಂದಿದ್ಯಾ, ಆದರೆ ಮಗು ಕೈ ಮಾತ್ರ ನೋಡ್ಬೇಡ. ನೋಡಾಯ್ತು ಜೀವ. ನೋಡ್ಬಿಟ್ಯಾ? ಅಂದ್ರೆ ನಿನಗೆ ನಿಜ ಗೊತ್ತಾಗೋಯ್ತಾ? ಗೊತ್ತಾಯ್ತು ಜೀವ. ನಿನಗೆ ಮಾತು ಬರುತ್ತೆ ಅನ್ನೋ ವಿಷಯ ತಿಲೋತ್ತಮ್ಮ ಅವ್ರು ಹೇಳಿದ್ರು. ಆದ್ರೆ ಯಾಕೆ ಮೂಗುನ್ ಥರ ನಾಟಕ ಮಾಡ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಈಗ ಅರ್ಥ ಆಯ್ತು ಜೀವ. ನೈನಿ ದತ್ತು ತಗೊಂಡಿರೋ ಈ ಗಾಯತ್ರಿ ಪುಟ್ಟಿ ತನ್ನ ಹೊಟ್ಟೆಲ್ ಹುಟ್ಟಿರೋ ಗಾಯತ್ರಿ ದೇವಿ ಅಮ್ಮವ್ರೆ ಅಂತ. ಹೌದು ಬೊಟ್ಟಮ್ಮ, ಆದ್ರೆ ವಿಷಯ ತಿಲೋತ್ತಮ್ಮ ಮೇಡಮ್ ಗೊತ್ತಾಗ್ಬಿಟ್ರೆ ಆ ಚಿಕ್ಕ ಮಗು ಜೀವನೇ ತೆಗೆದ್ಬಿಡ್ತಾರೆ. ನೀನು ಯಾರಿಗೂ ಹೇಳಿಲ್ಲ ತಾನೆ? ಇಲ್ಲ ಜೀವ, ಹೇಳೋದೋ ಬೇಡವೋ ಅಂತನೂ ಗೊತ್ತಾಗ್ತಿಲ್ಲ.
ನಾನು ಬಂದಿದ್ದ ಕೆಲಸನೇ ಬೇರೆ, ಇಲ್ಲಿ ನಡೀತಾ ಇರೋದೇ ಬೇರೆ ಜೀವ. ದುಡ್ಡುಗೋಸ್ಕರ ನೀನು ಎಂಥ ಕೆಲಸನಾದರೂ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಈ ವಿಷಯನ ಯಾರಿಗೂ ಹೇಳಬೇಡ. ನಿನಗೆ ಎಷ್ಟು ದುಡ್ಡು ಬೇಕಿದ್ರೂ ನಾನು ದುಡ್ದು ಕೊಡ್ತೀನಿ. ಅಣ್ಣಮ್ಮ ತಾಯಿ ಮೇಲೆ ಆಣೆ. ಯಾರೋ ಬಂದ್ರು ಅನ್ಸುತ್ತೆ, ಬಾಗಿಲು ತೆಗಿ, ಬೇಗ ಹೋಗು. ಕೇಕ್ ತರೋದನ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ಮಗುಗ್ ರೆಡಿ ಮಾಡ್ತಿದ್ದೆ. ಗಾಳಿಗೆ ಬಾಗ್ಲು ಹಾಕೊಂಡ್ರೆ ಮಗು ಭಯ ಪಡುತ್ತೆ, ಅದಕ್ಕೆ ಬಾಗ್ಲು ಹಾಕೋಕ್ ಹೇಳ್ದೆ ಸರ್. ಗಾಯತ್ರಿ, ಹೋಗೋಣ ಬಾ ಬಾ ಬಾ, ಅಮ್ಮ ಕಾಯ್ತಾ ಇರ್ತಾರೆ. ಕೇಕ್ ತಗೋ ಜೀವ. ಟೇಸ್ಟ್ ಮಾಡಿದ್ಯಾ? ಸ್ಮೆಲ್ ನೋಡಿದ್ಯಾ? ನೋಡು. ಬಾ. ಬೇಗ ಬಾ ಜೀವ, ಇನ್ಸ್ಪೆಕ್ಟರ್ ಬರ್ಬೇಕಾ ನಿನ್ನ ಕರ್ಕೊಂಡ್ ಬರಕ್ಕೆ? ಎಲ್ರಿಗೂ ಆ ಕೇಕ್ ಮೇಲೆನೆ ಕಣ್ಣನ್ಸತ್ತೆ. ಅದೇನ್ ಬಂಗಾರ ಅಲ್ಲ ಬಿಡಕ್ಕ, ಕಟ್ ಮಾಡಿದ್ಮೇಲೆ ಪೀಸ್ ಮಾಡಿ ತಿನ್ನೋದೇ ತಾನೆ. ನಿನ್ ಬರ್ಡೇ ದಿನ ನೀನ್ ಮಾಡಿದ ಹುಚ್ಚಾಟ ಎಲ್ಲ ಮರ್ತ್ಬಿಟ್ಯಾ? ನಾನ್ ಸಂತೋಷವಾಗಿರೋದು ಅವಳಿಗಿಷ್ಟ ಆಗದೆ ನಮ್ಮಕ್ಕ ಗಾನವಿನ್ ಹೆತ್ತಿದ್ದು ತಾನೇ ಅಂತ ಹೇಳಿ ಪ್ರೂವ್ ಮಾಡಿ ಮಗುನ್ ಕಿತ್ಕೊಂಡಿದ್ದು. ಸುಮನಾ, ಈಗ ಆ ವಿಷಯ ಎಲ್ಲ ಯಾಕೆ? ಜಸ್ಟ್ ಲಿವ್ ಇಟ್. ನನ್ ಗಂಡನೇ ಹಳೆದೆಲ್ಲ ನೆನ್ಪು ಮಾಡಿದ್ದು ಬಾಬಾ. ಹಾ ಜೀವ, ಕೇಕ್ನ ಇಲ್ಲಿಡು. ದೀಪ ಹಚ್ತೀರಾ ಯಜಮಾನ್ರೆ? ಹಾ, ಆರೋಗ್ಯ ದೀಪಕ್ಕೆ ಯಾಕೆ ಇಷ್ಟೊಂದು ಅರ್ಜೆಂಟು? ಏಯ್, ಬರ್ಡೇ ನಿಂದಲ್ವಲ್ಲ? ಇಲ್ಲ ಮಾಮ್. ಮತ್ತ್ಯಾಕೆ ಈ ಥರ ಆಡ್ತಿದ್ಯಾ? ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರೋ. ಸಂಭ್ರಮನ ನೋಡಿ ಸಂತೋಷ ಪಡು. ಕೇಕ್ ಕಟ್ ಮಾಡಿದ ತಕ್ಷಣ ಫಸ್ಟ್ ನೀವೇ ತಿನ್ನೋರಂತೆ ಬಿಡಿ. ನೋ. ವಲ್ಲಭ, ಏನಾಯ್ತು? ಬೇಡ ಅಂದೆ ಅಷ್ಟೇ.
ಅದಕ್ಕೆ ಅಷ್ಟು ಜೋರಾಗಿ ಕಿರ್ಚ್ಕೋಬೇಕಾ? ದೊಡ್ಡ ನನ್ ಮಗ ಯಾವಾಗ ಹೇಗ್ ಬಿಹೇವ್ ಮಾಡ್ಬೇಕೋ ಗೊತ್ತಾಗಲ್ಲ. ನಿನ್ ರಕ್ತನೇ ಅಲ್ವಾ ತಿಲೋತ್ತಮ? ಜೋಕ್ ತುಂಬಾನೇ ಚೆನ್ನಾಗಿದೆ, ಆದ್ರೆ ಮೊದಲು ಕೇಕ್ ಕಟ್ ಮಾಡಿಸಿ. ವೇಟ್ ಮೊದಲು ಎಲ್ರು ಒಟ್ಟಿಗೆ ಸೇರಿ ನೈನೇ ಅತ್ತಿಗೆಗೆ ಹ್ಯಾಪಿ ಬರ್ಡೇ ಹೇಳೋಣ. ಎಸ್, ರೆಡಿ ವಿಕ್ರಾಂತ್? ನಾನು 1 2 3 ಅಂತ ಹೇಳ್ತೀನಿ, ಎಲ್ರೂ ಹೇಳ್ಬೇಕು. ಓಕೆ, 1 2 3. Happy birthday to you. Happy birthday to you. Happy birthday to you. ಮಾತು ಬರೆದಿದ್ದಂತ ಜೀವ ಕೂಡ ಶುಭಾಶಯನ ಚೆನ್ನಾಗಿ ಹಾಡ್ದ ಮಾತೆ. ಖುಷಿಲಿ ಜೀವ ಮೈಮರ್ತು ಮಾತಾಡಿದಾನೆ ಅನ್ಸುತ್ತೆ. ಮಾತೆ ಬರ್ದಿರೋನು ವಿಶಸ್ ಹೇಗ್ ಹೇಳ್ತಾನೆ ನಂದಿಶಾ? ನಾವು ಕೇಳಿದ್ವಿ, ನೋಡಿದ್ವಿ. ಇನ್ನೊಂದ್ಸಲ ಹೇಳೋಕ್ ಹೇಳಿ, ಗೊತ್ತಾಗ್ಬಿಡತ್ತಲ್ಲ. ಟ್ರೈ until you succeed. ಹೇಳು ಜೀವ. ಅದ್ರ ಬದಲು ಸರಿಗಮ ಅಂತ ಕಲ್ತ್ಕೊಳ್ಳೋದು ಈಸಿ. ಪಾಪ, ಯಾಕೆ ಅಣ್ಣಂಗೆ ಹಿಂಸೆ ಕೊಡ್ತೀರಾ? ಎಲ್ಲರೂ ಹ್ಯಾಪಿ ಬರ್ಡೇ ವಿಶಸ್ ಹೇಳ್ತಿದ್ದಾಗ ಅವನು ಹೇಳ್ತಿದ್ದಾಗೆ ಇವ್ರಿಗೆ ಅನ್ಸಿರ್ಬೇಕು ಅಷ್ಟೇ. ಓಕೆ ಗೈಸ್, ಅದಕ್ಕೆ ಕೈಲಿ ಕೇಕ್ ಕಟ್ ಮಾಡ್ಸೋಣ. ಅಮ್ಮ ನಾಯಿನಿ, ಈ ಹುಟ್ಟಿದ ಹಬ್ಬದ ದಿವಸ ನಿನಗೆ 100 ವರ್ಷ ಆಯಸ್ ಸಿಗ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಇವತ್ತೇ ಸೆಂಚುರಿ ಹೊಡಿತಿದ್ದಾಳೆ ನಾಯಿನಿ. ನೈನಿ, ನೈಫ್ ತಗೋ. ಇರು ನೈನಿ. ಒಂದೇ ಪೀಸ್ ಕಟ್ ಮಾಡಬೇಡ, ಒಂದೇ ಸರ್ತಿ ಎಲ್ರಿಗೂ ಸಿಗೋ ಥರ ಕಟ್ ಮಾಡಿಬಿಡು. ಸರಿ ಅಕ್ಕ.
ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಒಂದು ನಿಮಿಷ ಇರಿ ಮಾವ. ನೈನಿಗೆ ತಿನ್ಸಿದ ತಕ್ಷಣ ಮಿಕ್ಕಿದ್ನ ನೀವೇ ತಿನ್ನೂರಂತೆ. ಥ್ಯಾಂಕ್ಸ್ ವಿಶಾಲು. ಅಂಬಾ ಶಿವಶಂಭೋ, ಯಾರು ತಿಂತಾರೋ ನೋಡ್ಬೇಕು. ಯಾರು ಉಳಿತಾರೋ ನೋಡ್ಬೇಕು. ಎಲ್ರೂ ಇದಾರೆ. ತಿಂದಾದ್ಮೇಲೆ ಅವ್ರ ದಾರಿಗೆ ಅವ್ರು ಹೋಗ್ತಾರೆ. ಅದೇ ಯಾವ ದಾರಿ ತಿಳ್ಕೋಬೇಕು ಮಾತೆ. ದಾರಿ ಇಲ್ದಿರೋ ದಾರಿ. ಕಳದಾರಿನಾ? ಚೆನ್ನಾಗಿಳದ್ನ. ಸ್ವಲ್ಪ ಸುಮ್ನಿರ್ತೀರಾ? ನೈನಿ, ನಿನ್ ಕೇಕ್ ಕಟ್ ಮಾಡಿದ್ದಾಯ್ತಾ? ಮಾಡ್ದೆ ಚಿಕ್ಕಮ್ಮ. ವಿಶಾಲ್, ನೈನಿಗೆ ನೀನೇ ಮೊದಲು ತಿನ್ಸು. ಓಕೆ ಡ್ಯಾಡ್. ಗೋವಿಂದ ಗೋವಿಂದ. ಗುಡ್ ಬೈ ನೈನಿ. ಹ್ಯಾಪಿ ಜರ್ನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನೈನಿ. ಥ್ಯಾಂಕ್ ಯು ಯಜಮಾನ್ರೆ. ನಿನ್ ಮಗುನ್ ಕೊಟ್ರು ಸರಿ, ನನ್ನ ದೃಷ್ಟಿಲಿ ನೀನು ಚಿಕ್ಕ ಮಗುನೇ. ಐ ಲವ್ ಯು ನೈನಿ. ಒಂದ್ ನಿಮಿಷ ಯಜಮಾನ್ರೆ. ಆ ಕೇಕ್ ನೀವು ನನಗ್ ತಿನ್ನಿಸ್ತೀರಾ ಯಜಮಾನ್ರೆ? ನಿನಗ? ಹೌದು ಸ್ವಾಮಿ. ಎಲ್ರಿಗೂ ಕೊಡ್ತಾರೆ ದೊಡ್ಡಮ್ಮ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಮೊದ್ಲು ನೀನ್ ತಿನ್ಲಿಲ್ಲ ಅಂದ್ರೆ ಪ್ರಾಣ ಏನ್ ಹೋಗಲ್ಲ. ಸ್ವಲ್ಪ ಹೊತ್ತು ಇರ್ಬೋದಲ್ಲ. ಅದನ್ ತಿಂದ್ರೆ ಪ್ರಾಣ ಹೋಗುತ್ತೆ. ನನ್ ಪ್ರಾಣ ಹೋಗ್ಬೇಕಲ್ವಾ? ದೊಡ್ಡ ಬೊಟ್ಟಮ್ಮಂಗೆ ಶುಗರ್ ಇದೆ ಅನ್ಸುತ್ತೆ. ಟೈಮಿಗೆ ಏನಾದರೂ ತಿಂದಿಲ್ಲ ಅಂದ್ರೆ ತಲೆ ತಿರುಗುತ್ತೆ. ನನಗೆ ಯಾಕೆ ಈ ಥರ ಆಗ್ತಾ ಐತೆ? ಆ ಕೇಕ್ ವಾಸನೆ ತಗೊಂಡಾಗಿಂದ ಯಾಕೋ ತಲೆ ಸುತ್ತಾ ಇದೆಯಲ್ಲ. ಓಹ್, ನೀನಿರಮ್ಮ. ಯಾಕೆ ಒಂದು 5 ನಿಮಿಷ ಇರೋಕ್ಕಾಗಲ್ವಾ? ಮಾವ ಹಾಗನ್ಬೇಡಿ ಪ್ಲೀಸ್. ದೊಡ್ಡ ಬುಟ್ಟಮ್ಮ, ಬರೀ ಒಂದಲ್ಲ 2 ಪೀಸ್ ತಗೊಂಡ್ತೀನಿ. ಇದನ್ನ ನಾನು ನೈನಿಗೆ ತಿನ್ನಿಸ್ತೀನಿ. ನಾನ್ ತಗೊಂಡ್ ತಿನ್ನೋದಲ್ಲ ಯಜಮಾನ್ರೆ. ನಿಮ್ ಕೈಯಲ್ಲಿರೋ ಆ ಕೇಕೆ ನನಗ್ ತಿನ್ಬೇಕು ಅನಿಸ್ತಿದೆ. ತಿನ್ನಿಸ್ತೀರಾ ಯಜಮಾನ್ರೆ? ದೊಡ್ಡ ಬೊಟ್ಟಮ್ಮ, ಹುಚ್ಚ ಏನಾದ್ರೂ ಹಿಡಿತಾ ನಿನ್ಗೆ? ಏನ್ ಮಾಡ್ತಿದ್ಯಾ ನೀನು? ಇಲ್ಲಿವರೆಗೂ ನಾನು ಏನೇ ಮಾಡಿರ್ಬೋದು, ಇನ್ನು ಮುಂದೆ ಒಳ್ಳೇದನ್ನೇ ಮಾಡ್ಬೇಕು ಅನ್ಕೊಂಡಿದ್ದೀನಮ್ಮ. ಯಜಮಾನ್ರೆ, ತಿನ್ನಿಸ್ತೀರಾ? ಯಾಕಮ್ಮ ಹಠ ಮಾಡ್ತಿದ್ಯಾ? ಆಮೇಲೆ ತಿನ್ನೋ ಕೊಡ್ತಾರೆ ಅಂತ ಹೇಳ್ತಿದಾರಲ್ಲ. ಇವಳಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನನ್ನ ಭಾಷೆಯಲ್ಲಿ ಹೇಳೋದೇ ಸರಿ ಅನ್ಸುತ್ತೆ. ಬೇಡ ಅಣ್ಣ, ವಯಸ್ಸಿನಲ್ಲಿ ದೊಡ್ಡೋರು, ಅಪ್ಪಿತಪ್ಪಿ ಒಂದು ಮಾತು ಕೂಡ ನಾವು ಹೇಳ್ಬಾರ್ದು. ಆದರೆ ಹೀಗೆ ಮಾಡ್ತಿದ್ರು ನೀನು ಸುಮ್ಮನಿದ್ಯಾ ಅಂತಂದ್ರೆ ಅದು ನಿನ್ನ ಒಳ್ಳೆತನ ನೈನಿ. 1 ನಿಮಿಷ ಅಣ್ಣ, ನಾನು ಮಾತಾಡ್ತೀನಿ. ಯಾಕಮ್ಮ ಹಠ ಮಾಡ್ತಿದ್ಯಾ?
ಈ ಮುದುಕಿ ನನ್ನ ಹೆಸರೇನಾದ್ರೂ ಹೇಳಿದ್ರೆ ಆ ಕೇಕನ್ನ ನನಗೆ ಮತ್ತೆ ನನ್ನ ಮಗನ್ಗೆ ತಿನ್ನಿಸ್ತಾರೆ. ನನಗೆ ಗುಡ್ ಬೈ ಹಾಡ್ತಾರೆ ಅಷ್ಟೇ. ಯಾಕೆಂದ್ರೆ ಇವತ್ತು ನನ್ನ ಹುಟ್ಟಿದ ಹಬ್ಬ ಕೂಡ ಅಮ್ಮ.